ಬಾಬಾವರು ತ್ರಿಕಾಲ ಜ್ಞಾನಿಯ ತ್ರಿಕಾಲದಷ್ಟು ನಮ್ಮೆಲ್ಲ ಈ ಒಂದು ಸಮಯದ ಮೇಲೆ ವಾದವನ್ನೆಲ್ಲ ಸೇರಿಸಿದ್ದಾರೆ. ಇವತ್ತಿನ ಮುರಳಿನ ತಾವೆಲ್ಲರೂ ಬಹಳ ಪ್ರೀತಿಯಿಂದ ಗಮನದಿಂದ ಎಲ್ಲರೂ ಏನ್ ಮಾಡಿರ್ಬೋದು, ಚಿಂತನೆ. ಏಕೆಂದ್ರೆ ಬೆಳಿಗ್ಗೆ ಇದ್ರೆ ದೇಹಕ್ಕೆ ತಿಂಡಿ, ದೇಹಕ್ಕೆ ಗಮನ ಜಾಸ್ತಿ ಹೋಗುತ್ತೆ. ಆದ್ರೆ ಆತ್ಮಕ್ಕೆ ಊಟ, ಆತ್ಮಕ್ಕೆ ಆಹಾರ ಯಾವುದು? ಮುರಳಿ. ಯಾಕೆಂದ್ರೆ ಯಾವ ರೀತಿ ಊಟ ಮಾಡ್ಲಿಲ್ಲ, ಬೆಳಿಗ್ಗೆ ಸರಿಯಾದ ರೀತಿ ನಮ್ಮ ಕ್ರಿಯೆಗಳನ್ನ ಮಾಡ್ಲಿಲ್ಲ, ಗಮನ ಮಾಡ್ಲಿಲ್ಲ ಅಂದ್ರೆ ಶರೀರ ಯಾವ ರೀತಿ ತೊಂದರೆ ಕೊಡುತ್ತೆ, ಅನಾರೋಗ್ಯ ಆಗುತ್ತೋ ಅದೇ ರೀತಿ ಆತ್ಮಕ್ಕೂ ಸಹ ಊಟ ಆಗ್ಲಿಲ್ಲ, ಆತ್ಮಕ್ಕೆ ಸರಿಯಾದ ರೀತಿ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಬಾಬಾ ಹೇಳ್ತಾರೆ, ಯೋಗದ ಒಂದು ಎಷ್ಟೆಷ್ಟು ಯೋಗದಲ್ಲಿ ನಾವು ಗಮನ ಕೊಡ್ತೀವಿ, ಜ್ಞಾನದಲ್ಲಿ ಎಷ್ಟು ಗಮನ ಕೊಡ್ತೀವಿ, ಆತ್ಮ ಏನಾಗಿರ್ತದೆ, ಆರೋಗ್ಯವಾಗಿರ್ತದೆ. ಏಕೆಂದ್ರೆ ಪ್ರತಿಯೊಂದು ಮಾಡೋದು ಆತ್ಮವೇ, ಆದ್ರೆ ದೇಹದ ಮುಖಾಂತರ. ಆತ್ಮ ಇಲ್ಲದೆ ಶರೀರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಶರೀರ ಇಲ್ಲದೆ ಆತ್ಮ ಚೈತನ್ಯ ಆಗಿದ್ರು, ಆತ್ಮ ಶಕ್ತಿಶಾಲಿ ಇದ್ರು, ಆತ್ಮವೇ ಎಲ್ಲ ಮಾಡಿದ್ರು ಶರೀರದ ಅವಶ್ಯಕತೆ ಬೇಕೇ ಬೇಕು. ಅಂದಾಗ ಎರಡನ್ನೂ ಕೂಡ ನಾವು ಬಹಳ ಗಮನ ಕೊಟ್ಟು ನೋಡ್ಕೊಳ್ಳೇಬೇಕಾಗತ್ತೆ. ಒಂದು ಕಡಿಮೆ ಆದ್ರೂ ದೇಹ ನಡೆಯುವುದಿಲ್ಲ, ಆತ್ಮಕ್ಕೆ ಜ್ಞಾನ ಕಡಿಮೆ ಆದ್ರೂ ಆತ್ಮವೂ ಸಹ ಶಕ್ತಿಶಾಲಿ ಇರ್ತದೆ, ಆತ್ಮ ಚೈತನ್ಯವಾಗಿ ಶರೀರದಲ್ಲಿ. ಆದರೆ ನಾವೇನು ಸಾಧನೆ ಮಾಡ್ಬೇಕು ಅನ್ಕೊಳ್ತೀವಿ, ಏನೋ ಮಾಡ್ಬೇಕಂತ ವಿಚಾರ ಮಾಡ್ತೀವಿ, ಮಾಡೋದಿಕ್ಕೆ ಆಗೋದಿಲ್ಲ. ಅಂದಾಗ ಶಿವಬಾಬ ನಮ್ಮನ್ನೆಲ್ಲ ಇಷ್ಟು ಸೆಲೆಕ್ಟ್ ಮಾಡ್ಕೊಳುತ್ತಾ, ಸೆಟ್ ಮಾಡ್ಕೊಳುತ್ತಾ ನಮ್ಮನ್ನೆಲ್ಲ ಈ ಒಂದು ಸೃಷ್ಟಿ ಮೇಲೆ ಆಕ್ಟ್ ಮಾಡ್ಲಿಕ್ಕೆ ಶಿವಬಾಬ ಯಾರು? ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು. ಅಂದರೆ ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸಹ ಜ್ಞಾನದ ಅವಶ್ಯಕತೆ ಇದೆ. ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೂ ಲೌಕಿಕ ವಿದ್ಯೆನೂ ಬೇಕು, ಮತ್ತೆ ಈ ಅಲೌಕಿಕ ಜ್ಞಾನ ವಿದ್ಯೆ ಬಹಳ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಅದಿಲ್ಲ ಅಂದ್ರೆ ನಾವು ಜಗತ್ತಲ್ಲಿ ಬದುಕಿದ್ರೂ ಕೂಡ ಬದುಕದಂತೆ ಇರ್ತೀವಿ, ಬದುಕ್ತೀವಿ. ಆದ್ರೆ ಎಷ್ಟು ಒಂದು ಸಮತೋಲನವಾಗಿ ಬದುಕಬೇಕು, ಎಷ್ಟು ಒಂದು ಜಗತ್ತಲ್ಲಿ ನಾವು ಒಂದು ಕ್ರಮವಾಗಿ ಬದುಕಬೇಕು, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ಬಾಬಾವನ್ನೇ ಸಾಕಾರ ಮುರಳಿ ಕೇಳಿರ್ಬೋದು ನೀವೆಲ್ಲ. ಬಾಬಾಗೆ ಕೆಲವು ಮಕ್ಕಳು ಒಳ್ಳೆ ಮಕ್ಕಳು, ಪುರುಷಾರ್ಥಿ ಮಕ್ಕಳು, ಅನನ್ಯ ಮಕ್ಕಳು, ಅಮೂಲ್ಯ ಮಕ್ಕಳು. ಯಾಕೆ ಅಮೂಲ್ಯ ಮಕ್ಕಳು ಅಂತ ಹೇಳ್ತಾರೆ ಬಾಬಾ? ಈ ಒಂದು ಜ್ಞಾನ ಅನ್ನೋ ಅಮೂಲ್ಯ ರತ್ನಗಳಿಂದ ನಮ್ಮೆಲ್ಲರ ಜೋಳಿಗೆಯನ್ನ ಸಂಗಮ ಯುಗದಲ್ಲಿ ಭರ್ಪೂರ್ ಮಾಡಿ ತುಂಬಿಸಿ ನಮ್ಮನ್ನ ಈಗಲೂ ಅಮೂಲ್ಯ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನೀವೆಷ್ಟು ಖಜಾನೆ ಭರ್ಪೂರ್ ಮಾಡ್ಕೊಳ್ತೀರೋ ಅಷ್ಟು ಭವಿಷ್ಯದಲ್ಲಿ ಏನಾಗ್ತೀರಾ ನೀವು? ಭರ್ಪೂರ ಅಚ್ಚದಲ್ಲಿ ಅಧಿಕಾರ ಮಾಡ್ತೀರ. ಅದಕ್ಕಾಗಿ ಬಾಬಾ ಇವತ್ತು ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿರುವಂಥದ್ದು ದಯಾ ಹೃದಯ. ಹೌದಲ್ಲ? ಯಾರಿಗೆ ಬೇಡ? ಎಲ್ಲರೂ ಕೂಡ ದಯ ತೋರಿಸುವಂಥವ್ರು ಕಡಿಮೆ, ಕರುಣೆ ತೋರಿಸುವಂಥವ್ರು ಕಡಿಮೆ. ಅದಕ್ಕೆ ಭಕ್ತಿಯಲ್ಲಿದ್ದಾಗ ಭಗವಂತನಿಗೆ ನಾವು ನಿಂದಿಸ್ತಾ ಇದ್ವಿ, ಬೈಗಳ ಮಾಡ್ತಾ ಇದೀವಿ, ನಿನಗೆ ಕರುಣೆ ಇಲ್ಲ, ದಯೆ ಇಲ್ಲ, ಯಾಕೆ ನನಗಿಂತ ಒಂದು ದುಃಖ, ಯಾಕೆ ನನಗೆ ಇಷ್ಟು ಕಷ್ಟ ಅಂತ ಹೇಳಿ. ಆದ್ರೆ ಅದ ಕರುಣಾಮಯೇಶು ಬಾಬಾ ನಮ್ಮನ್ನೆಲ್ಲ ಏನ್ ಮಾಡಿದ್ರು? ಕರುಣಿಸಿ, ದಯೆ ತೋರಿಸಿ, ದಾತರಾಗಿ ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾ ಈ ಒಂದು ಸೃಷ್ಟಿಯಲ್ಲಿ ಎಲ್ಲರೂ ಮನುಷ್ಯಾತ್ಮರಿದ್ದು, ಅದರಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾದಂತ ಒಂದು ಗುರುತಿಸಿ ಎಲ್ಲೆಲ್ಲೋ
ಇದ್ದಂತ ಆತ್ಮಗಳನ್ನ ಬಾಬಾ ನಮಗೆ ಮೂಲೆಯಲ್ಲಿರುವಂತ ನಾವೆಲ್ಲ ನೋಡಿ ಒಂದೇ ಕಡೆ ಇದ್ದಂಥವ್ರೇ ಇಲ್ಲ, ಇಲ್ಲೆಲ್ಲೋ ಇದ್ದಂಥವ್ರು ಯಾವುದೋ ರೀತಿಯಲ್ಲಿ ಬದುಕ್ತವ್ರು ಆದ್ರೆ ಬಾಬಾ ಸೆಲೆಕ್ಟ್ ಮಾಡಿ ಗುರುತಿಸಿ ತಮ್ಮ ಒಂದು ಹೃದಯದಲ್ಲಿ ತಮ್ಮ ಒಂದು ಸೀಟಲ್ಲಿ ನಮಗೂ ಕೂಡ ಜಾಗವನ್ನ ಕೊಟ್ಟು ಇಂತಹ ಒಂದು ಶ್ರೇಷ್ಠ ಅಮೂಲ್ಯ ಆತ್ಮಗಳಾಗಿ ಮಾಡ್ಲಿಕ್ಕೆ ಬಾಬಾ ದಾತರಾಗಿ ದಯೆ ತೋರಿಸಿ ನಮ್ಮನ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಬಾಬಾ ದಾತ, ಬಾಬಾ ದಯಾಹೃದಯ ಅಂದಾಗ ನಾವು ಕೂಡ ಏನಾಗಬೇಕು? ಮಾಸ್ಟರ್ ದಾತರಾಗಿ, ಮಾಸ್ಟರ್ ದಯಾಹೃದಯಾಗಿ, ಶಕ್ತಿ ಸ್ವರೂಪರಾಗಿ, ಶಕ್ತಿವಂತರಾಗಿ ಎಲ್ಲರೂ ಕೂಡ ಇವತ್ತು ಬೇಕಾಗಿರುವಂಥದ್ದು ಅದೇ ಬೇಕಾಗಿರೋದು. ಹೌದಲ್ಲ? ಹಣ ಕೊಟ್ರೆ ಖಾಲಿ ಆಗತ್ತೆ, ವಸ್ತುಗಳು ಕೊಟ್ರೆ ಖಾಲಿ ಆಗತ್ತೆ, ಅದೇ ಜ್ಞಾನ ಕೊಟ್ರೆ ಏನಾಗಲ್ಲ, ಖಾಲಿ ಆಗಲ್ಲ. ಯಾಕೆ? ಜೊತೆಯಲ್ಲಿ ತಗೊಂಡು ಹೋಗ್ತೀವಿ, ಎಲ್ಲವೂ ಸಾಕಪ್ಪ ಅಂತಾರೆ, ಅದೇ ಜ್ಞಾನಕ್ಕೆ ಮಾತ್ರ ಸಾಕು ಅನ್ನೋ ಮಾತೇ ಇಲ್ಲ. ಅದು ಅದಕ್ಕೆ ಬಾಬಾ ಹೇಳ್ತಾರೆ ಬೇಹದ್ ಅಂತ ಹೇಳಿ, ಅನ್ಲಿಮಿಟ್. ನಂಗೆ ಬಾಬಾ ನಮಗೆಲ್ಲ ಇಷ್ಟೆಲ್ಲ ಭರ್ಪೂರ್ ಮಾಡ್ಲಿಕ್ಕೆ ನಾವೆಲ್ಲ ಭಾಗ್ಯವಂತರು, ಭಾಗ್ಯಶಾಲಿಗಳು. ಇದನ್ನ ನಾವೆಲ್ಲ ಅಳವಡಿಸ್ಕೊಳ್ತಾ ಇವತ್ತು ವಿಶೇಷವಾಗಿ ಬಾಬಾ ಏನು ದಾತರು, ಶಕ್ತಿವಂತರು ಅಂತ ಹೇಳ್ತಾರೋ ಅದೇ ರೀತಿ ಬಾಬಾ ಒಂದೊಂದು ಮಕ್ಕಳನ್ನ ಯಾವುದೋ ಒಂದು ಕಾರ್ಯಕ್ಕೋ, ಯಾವುದೋ ಒಂದು ಸೇವೆಗಾಗೋ, ಇನ್ನೂ ಯಾವುದೋ ಒಂದು ಬ್ಯಾಲೆನ್ಸ್ ಇರೋದಕ್ಕೂ ಆದ್ರೆ ಬಾಬಾ ಅವ್ರನ್ನ ಮೊದಲೇ, ಏಕೆ ಪ್ರತಿಯೊಂದು ಕೂಡ ಬಾಬಾ ಮೊನ್ನೆ ಹೇಳಿದ್ರು, ಸಾಕಾರ ಮುರಳಿ ಬನ್ನಿ ಬನ್ನಾಯಿ ಡ್ರಾಮಾ, ಈ ಡ್ರಾಮಾದಲ್ಲಿ ನಾನು ಸಹ ಬಂಧಿತನಾಗಿದ್ದೀನಿ, ಯಾವುದು ಕೂಡ ಅದಲು ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ. ಏನು ಶೂಟಿಂಗ್ ಆಗಿದೆಯೋ, ಯಾವ ಪಾತ್ರ ಇದೆಯೋ ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಿರ್ತದೆ. ಹಾಗೆ ಬಾಬಾ ಕೆಲವು ವಿಶೇಷ ಆತ್ಮಗಳನ್ನ ಸೇವೆ ದೃಷ್ಟಿಯಲ್ಲಿ ಇನ್ನು ಯಾವುದೋ ರೂಪದಲ್ಲಿ ಬೇರೆ ಬೇರೆ ಆತ್ಮಗಳನ್ನ ಕರೆಸ್ಲಿಕ್ಕೆ ಅವರನ್ನ ಬೇಗ ಬೇರೆ ಪಾತ್ರಕ್ಕೆ ಸೆಟ್ ಮಾಡ್ತಾರೆ. ಅದಕ್ಕೆ ಶುಭಾಂಗ್ ಹೇಳಿದ್ದು ಅವರು ಒಂದು ರೀತಿ ದಯಾ ಸಾಗರ. ಹಾಗೆ ಅವರ ಒಂದು ಸೇವೆ ಎಲ್ಲೋ ಇರ್ತದೆ, ಬೇರೆ ಕಡೆ ಇರ್ತದೆ, ನಮ್ಮ ಜೊತೆ ಇಲ್ಲೇ ಇರ್ಬೋದು, ಆದ್ರೆ ಸೂಕ್ಷ್ಮ ರೀತಿಯಲ್ಲಿ ಸ್ಥೂಲವಾಗಿ ನಮ್ಮ ಜೊತೆಲಿ ಇಲ್ಲ ಅಂದ್ರೂ ಸೂಕ್ಷ್ಮ ರೀತಿಯಲ್ಲಿ ನಮ್ಮ ಜೊತೆ ಇದ್ದೇ ಇರ್ತಾರೆ, ಬೇರೆ ರೂಪದಲ್ಲಿ ಪಾತ್ರವನ್ನ ಮಾಡ್ತಿರ್ತಾರೆ. ಹಾಗೆ ನಮ್ಮ ಅಂಜನಪ್ಪಣ್ಣವರ ಲೌಕಿಕದ ಪುತ್ರಿ, ಅವರು ಕಾರಣಾಂತರ ಒಳ್ಳೆ ವಿದ್ಯಾವಂತರಾಗಿದ್ರು, ಬಹಳ ಬುದ್ಧಿವಂತರಾಗಿದ್ರು, ಸಾಕಷ್ಟು ಸೇವೆನೂ ಕೂಡ ಗುಪ್ತವಾಗಿ ಪ್ರತ್ಯಕ್ಷವಾಗಿ ಎರಡು ರೀತಿಯಲ್ಲೂ ಕೂಡ ಅಕ್ಕ ವಿಧಾನಸೌಧದಲ್ಲಿ ಜಾಬ್ ಮಾಡ್ತಾ ಇದ್ರು. ಕಾರಣಾಂತರ ಬಾಬಾ ಹೇಳ್ತಾರೆ ಈ ಶರೀರದ ಭರವಸೆ ಇಲ್ಲ, ಅವರು ಮುಂದೆ, ನಾವೆಲ್ಲರೂ ಹಿಂದೆ. ಅವರೆಲ್ಲ ಪಕ್ಕದಲ್ಲಿ ಇದ್ದಾರೆ, ಆದ್ರೆ ನಮಗೆ ಗುರುತಿಸೋದಿಕ್ಕಾಗಲ್ಲ ಅಷ್ಟೇ ಹೊರತು ನಮ್ಮ ಜೊತೆಲಂತೂ ಇದ್ದೇ ಇರ್ತಾರೆ ಅನ್ನೋದು ಇದು ಖಚಿತ ಸತ್ಯ. ಹಾಗಾಗಿ ಅಣ್ಣವರ ಲೌಕಿಕದ ಮೊದಲನೇ ಪುತ್ರಿ ಅಚಾನಕ ಅಕ್ಕ ವಿಧಾನಸೌಧದಲ್ಲಿ ಒಳ್ಳೆ ಗವರ್ಮೆಂಟ್ ಜಾಬ್ ಬಂದಿದ್ದು, ಆದ್ರೆ ಕಾರಣಾಂತರ ಅವರ ಒಂದು ಶರೀರದಿಂದ ಮುಕ್ತರಾಗಿ ತ್ಯಾಗ ಮಾಡಿ 4 ವರ್ಷಗಳಾಗಿದ್ರು. ಈ ಪರಿವಾರವನ್ನ ಬಿಟ್ಟು ಹೋಗ್ಲಿಕ್ಕಾಗಿಲ್ಲ ಅಕ್ಕನಿಗೆ. ಇಷ್ಟು ಸಂಬಂಧ ಕಡಿಮೆ ಸಮಯದಲ್ಲಿ ನಮ್ಮ ಅವರ ಪರಿಚಯ, ಆದ್ರೆ ಬಹಳ ಹತ್ರದ ಸಂಬಂಧ, ಬಹಳ ವರ್ಷದ ಸಂಬಂಧ ಅನ್ನುವಂತ ರೀತಿಯಲ್ಲಿ ಅಕ್ಕ ನಮ್ಮ ಜೊತೆ ಒಡನಾಟದಲ್ಲಿ ಇದ್ರು. ಅಕ್ಕ ಮತ್ತೆ ಅಣ್ಣವರು ಮತ್ತೆ ಅವರ ಪತ್ನಿ ಅಕ್ಕವರು ಶ್ರೀ ಲೌಕಿಕದ ಅಕ್ಕವರು, ಅವರು ಸಹ ಬಾಬನ ಮಗುನೇ. ನಾಗಮಂಗಲದಲ್ಲಿ ಕ್ಲಾಸಿಗೆ ಹೋಗ್ತಾರೆ, ಆದರೆ ಇರೋದು ಮರಿಕಂಪಾಳ್ಯದಲ್ಲಿ. ಅವರ ಚಿಕ್ಕ ಮಗಳು, 2ನೇ ಮಗಳು, ಮಗ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಅವರ ಅಣ್ಣ ಮತ್ತೆ ಅಕ್ಕ ಅಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಲ್ಡಿಂಗ್ ಸಹ ಕಟ್ಟಿ ಈಗೆಲ್ಲ ಕರೆಯೋದ್ರಲ್ಲಿ ಇದ್ದಾರೆ. ಅದು ಕಾರಣಾಂತರ ಅವ್ರ ಮಗಳು ದೇಹ ಬಿಡ್ಲಾಗಿ ಸ್ವಲ್ಪ ಸಮಯ ಜಾಸ್ತಿ ತಗೊಂಡಿದೆ ಹೊರತು, ಆದ್ರೆ ಒಳ್ಳೆ ಸೇವೆನ ಲೌಕಿಕ ಮತ್ತೆ ಅಲೌಕಿಕ ಅಣ್ಣವರು ಸಹ ಲೌಕಿಕದಲ್ಲಿ ಲೆಕ್ಚರರ್ ಆಗಿದ್ದಂಥವ್ರು, ಈಗ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ, ಆದ್ರೆ ಯಾವ ರೀತಿಯಲ್ಲೂ ಕೂಡ ಅವರ ಮಗಳಿಗೆ ಅವರ ಜೊತೆ ಇಲ್ಲ ಅಂದ್ರೂ ಕೂಡ ಮುಂದೆ ಹೋಗಿದ್ರು.
ಅವ್ರ ಮಗಳು ನಮ್ಮ ಜೊತೆನಲ್ಲೇ ಇದ್ದಾರೆ, ಈ ಪರಿವಾರದಲ್ಲೇ ಇದ್ದಾರೆ ಅನ್ನುವಂತ ಅನುಭವ ಅಣ್ಣವರು ಮತ್ತೆ ನಮ್ಮ ಪರಿವಾರದವರು ಅಣ್ಣವರು ಮಾಡಿಸ್ಬೇಕು, ಇರ್ಬೇಕು ಅನ್ನೋದೇ ಅಣ್ಣವರ ಒಂದು ಆಸೆ. ಅದಕ್ಕಾಗಿ ಪ್ರತಿ ವರ್ಷ ವಿಶೇಷವಾಗಿ ಬಾಬನ ಮನೆಯಲ್ಲಿ ಪರಿವಾರದಲ್ಲಿ ಎಲ್ಲ ಆತ್ಮಗಳ ಒಂದು ತಪಸ್ಸಿನ ಒಂದು ಸಹಯೋಗದ ಶಕ್ತಿ, ಆ ಆತ್ಮ ನಮ್ಮ ಜೊತೆ ಇಲ್ಲ ಅಂದ್ರೂ ದೂರದಲ್ಲಿ ಇದ್ದು ಬಾಬನ ಮಗುವಾಗಿ ಇರ್ಲಿ ಅಂತ ಹೇಳಿ ಅಣ್ಣವರು ಈ ಒಂದು ಪ್ರತಿ ವರ್ಷನೂ ಕಾರ್ಯಕ್ರಮವನ್ನ ಅವರಿಗಾಗಿ ಬಾಬನಿಗೆ ಬ್ರಹ್ಮ ಭೋಜನವನ್ನ ಮಾಡಿಸ್ತಿರ್ತಾರೆ. ಪ್ರತಿ ವರ್ಷ ಅಲ್ಲಿ ಮಾಡ್ತಾ ಇದ್ವಿ ಮರಿಬಂಪಳ್ಳ್ಯದಲ್ಲಿ. ಈ ವರ್ಷ ಸ್ವಲ್ಪ ದೂರದಲ್ಲಿ ಎಲ್ಲ ಆತ್ಮಗಳ ಒಂದು ಶಕ್ತಿ ಇನ್ನೂ ಹೆಚ್ಚಿನ ರೀತಿ ಆಗ್ಲಿ ಅಂತ ಹೇಳಿ ಈ ವರ್ಷ ಇಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ನನ್ನವರ ಪರಿವಾರದವರಿಗೆ ಯಾರೆಲ್ಲ ಲೌಕಿಕದ ಸಂಬಂಧಿಕರು ಪರಿವಾರದವರೆಲ್ಲರೂ ಬಂದಿದ್ದರು. ಬಾಬನ ಕಡೆಯಿಂದ ಅಲೌಕಿಕ ಬ್ರಾಹ್ಮಣ ಪರಿವಾರದಿಂದ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ತಾವೆಲ್ಲ ಅಷ್ಟು ದೂರದಿಂದ ಇಲ್ಲಿಗೆ ಆಗಮಿಸಿದ್ದೀರ. ಹಾಗಾಗಿ ನಿಮ್ಮೆಲ್ಲರಿಗೂ ಬಹಳ ಬಹಳ ಹೃದಯದಿಂದ ತುಂಬ ಹೃದಯದಿಂದ ಧನ್ಯವಾದ.